ಮಣ್ಣು ಮಾಫಿಯಾಗೆ ಸಂಬಂಧಪಟ್ಟಂತೆ ಏಡೆನ್ಸ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿಡ್ಲಘಟ್ಟದಲ್ಲಿ ಮಣ್ಣು ಮಾಫಿಯಾ, ಭೂಮಿ ತಾಯಿಗೆ ಕಂಟಕ, ಸರ್ಕಾರಿ ಜಾಗಗಳಲ್ಲಿ ಅವ್ಯಾಹತವಾಗಿ ಮಣ್ಣು ದಂಧೆ, ರೈತರ ಭೂಮಿ ಕದಿಯುತ್ತಿರುವ ಭೂಗಳ್ಳರು. ಶಿಡ್ಲಘಟ್ಟದಲ್ಲಿ ಮಣ್ಣು ಮಾಫಿಯಾ, ಭೂಮಿ ತಾಯಿಗೆ ಕಂಟಕ, ಸರ್ಕಾರಿ ಜಾಗಗಳಲ್ಲಿ ಅವ್ಯಾಹತವಾಗಿ ಮಣ್ಣು ದಂಧೆ ನಡೀತಾ ಇದೆಯಾ, ರೈತರ ಭೂಮಿ ಕದಿಯುತ್ತಿರುವ ಭೂಗಳ್ಳರು, ದಂಡ ವಿಧಿಸಿದರೂ ನಿಲ್ಲದ ಅಕ್ರಮ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಮತ್ತು ಚೀಮಂಗಲ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅಕ್ರಮ ಮಣ್ಣು ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ವರದಿಯಾಗಿದೆ. ಈ ದಂಧೆಯಿಂದಾಗಿ ಭೂಮಿ ತಾಯಿಗೆ ಸಂಕಷ್ಟ ಎದುರಾಗಿದ್ದು, ಸ್ಥಳೀಯ ರೈತರು ಮತ್ತು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಮಣ್ಣು ಮಾಫಿಯಾದವರು ಯಾವುದೇ ಪರವಾನಗಿ ಪಡೆಯದೆ ಸರ್ಕಾರಿ ಜಮೀನುಗಳಲ್ಲಿನ ಮಣ್ಣನ್ನ ಅಕ್ರಮವಾಗಿ ತೆಗೆಯುತ್ತಿದ್ದಾರೆ. ದಂಧೆಕೋರರು ಒಂದು ಟಿಪ್ಪರ್ ಲಾರಿ ಮಣ್ಣಿಗೆ 2,000ದಿಂದ 3,000 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದಂಡಾಧಿಕಾರಿಗಳು, ನಾವು ಈಗಾಗಲೇ ಹಲವು ಬಾರಿ ದಂಡ ವಿಧಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೆ ದಂಡ ಹೇರಿದರೂ ಸಹ ಮಣ್ಣು ಮಾಫಿಯಾ ಕೋರರು ಮಾತ್ರ ತಮ್ಮ ಕೃತ್ಯವನ್ನ ನಿಲ್ಲಿಸುತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ಘಟನೆಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಸ್ಥಳೀಯ ರೈತರು ಮಾತನಾಡಿ, ನಮಗೆ ದುಡಿಯಲು ಭೂಮಿ ಇಲ್ಲ, ಆದರೆ ಈ ದಂಧೆಕೋರರು ಭೂಮಿಯನ್ನ ಕೊರೆದು ಮಣ್ಣು ದೋಚುತ್ತಿದ್ದಾರೆ. ಅಧಿಕಾರಿಗಳು ಈ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಭೂಮಿಯನ್ನ ಲಪಟಾಯಿಸದೆ ಮಣ್ಣನ್ನ ಲಪಟಾಯಿಸುತ್ತಿರುವ ಮಣ್ಣುಗಳ್ಳರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಈ ಅಕ್ರಮ ಮಣ್ಣು ದಂಧೆಯಲ್ಲಿ ಅಧಿಕಾರಿಗಳ ಶಾಮೀಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೆಂಪು ಮಣ್ಣಿನ ಕಳ್ಳತನ ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಭೂಮಿಯನ್ನ ಬೆತ್ತಲಾಗಿಸುತ್ತಿರುವ ಈ ಭ್ರಷ್ಟರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ದಂಧೆಕೋರರನ್ನ ಕಾನೂನಿನ ಅಡಿಯಲ್ಲಿ ತರಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೋಗೋದು ಯಾವ ಕಡೆ ಹೋಗ್ತವೆ? ಎಲ್ಲಿ ಮಣ್ಣು ತುಂಬದಲ್ಲಿ? ಓಕೆ. ಯಾವ ಊರು? JCB ಬೋಧಗೂರು ಅವ್ರದಾ? ನಿಮ್ಮ ಹೆಸರೇನು? ಡ್ರೈವರ ನೀವು? ಎಷ್ಟು ದಿನದಿಂದ ಎತ್ತಾ ಇದ್ದೀರಿ? ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಬೋಧಗೂರು ಇಲ್ಲಿಂದ? ಅಲ್ಲ, ಈಗ ಇದೇನು ಸರ್ವೆ ನಂಬರಾ ಗೋಮಾಳನ ಸರ್ಕಾರದ್ದ? ಪರ್ಮಿಷನ್ನು ಐತೆ ಅಂತ ನಾನು ಇವತ್ತೇ ಸರ್ ಬಂದಿದ್ದು. ನಾನು ಇದ್ರೆ ಹಾಕ್ಸ್ಕೊಬಿಡಿ, ಪರ್ಮಿಷನ್ ಹೇಳ್ತೀನಿ. ಪರ್ಮಿಷನ್ ಇದ್ರೆ ಹಾಕ್ಸ್ಕೊಳ್ಳಿ ಸರ್. ಅಲ್ಲ ಸಾಹೇಬ್ರೆ, ನಾವು ಬಂದಿದ್ದೀವಿ ಅಂತ ಏನಕ್ಕೆ ಸ್ಟಾಪ್ ಮಾಡಿದ್ದು ನೀವು ಅಂತ? ಫೋಟೋ ತೆಗಿತಾ ಇದ್ರಲ್ಲ ಅದಕ್ಕೆ. ಬೇಗ ಮಣ್ಣು ತುಂಬ್ಕೊಂಡು ಟಿಪ್ಪರ್ಗಳು ಹಿಂಗೆ ಹೋಗೋದಾ?
ಯಾವ ಕಡೆ ಹೋಗ್ತವೆ? ಎಲ್ಲಿ ಮಣ್ಣು ತುಂಬೋದಲ್ಲಿ? ಓಕೆ. ಯಾವ ಊರು JCB? ಬೋದ್ಗೂರು ಸರ್. ಬೋದ್ಗೂರು ಅವ್ರದಾ? ನಿಮ್ಮ ಹೆಸರೇನು? ಡ್ರೈವರಾ ನೀವು? ಎಷ್ಟು ದಿನದಿಂದ? ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸುರೇಖಾ. ಸರ್, ಏನಿದು ಮಣ್ಣು ಮಾಫಿಯಾ ದಂಧೆದು ಹೆಚ್ಚಿನ ಮಾಹಿತಿ ಏನಿದೆ? ಸುರೇಖಾ, ಇದು ಸುಮಾರು ವರ್ಷಗಳಿಂದ ನಡೀತಾನೆ ಇದೆ. ಆದ್ರೆ ಬಂದಂತ ದಂಡಾಧಿಕಾರಿಗಳು ಸ್ಥಳೀಯವಾಗಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಏನು ವೆಹಿಕಲ್ಸ್ JCB ಟಿಪ್ಪರ್ಗಳಿಗೆ ಅವರು ದಂಡವನ್ನ ವಿಧಿಸಿರ್ತಾರೆ. ಆದ್ರೂ ಆ ದಂಡಕ್ಕೂ ಭಯ ಪಡದ ಮಣ್ಣು ದಂಧೆಕೋರರು ಎಗ್ಗಿಲ್ಲದೆ ಅದನ್ನ ಮತ್ತೆ ಮುಂದುವರಿಸುವಂತ ಒಂದು ಪ್ರಕ್ರಿಯೆ ಆಗಿದೆ. ಆ ಮಣ್ಣಲ್ಲಿ ಬೇಸಾಯ ಮಾಡ್ತಾ ಇಲ್ಲ ಅವರು, ಬದಲಾಗಿ ಕಮರ್ಷಿಯಲ್ ವಾಣಿಜ್ಯ ಉದ್ದೇಶಗಳಿಗೆ ಏನು ಸೈಟ್ಗಳು ಮತ್ತೆ ನೆಕ್ಸ್ಟ್ ರಸ್ತೆಗಳು ಮಾಡೋದಿಕ್ಕೆ ಮತ್ತೆ ಬೇರೆ ಬೇರೆ ಒಂದು ಕೆರೆ ಗುಣಿಗಳನ್ನ ಮುಚ್ಚಿ ಅಲ್ಲಿ ಜಮೀನು ಮಾಡ್ಕೊಳ್ಳಿಕ್ಕೆ ಈ ತರದ ಒಂದು ಏನು ವಾಣಿಜ್ಯ ಉದ್ದೇಶಗಳಿಗೆ ಈ ಒಂದು ಮಣ್ಣನ್ನ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಜೊತೆಗೆ ಯಾವುದೇ ರೈತರಿಗೆ ಇವ್ರು ಇರ್ತಾ ಇರ್ತಕ್ಕಂಥ ಮಣ್ಣಿಂದ ಅನುಕೂಲ ಆಗ್ತಾ ಇಲ್ಲ. ಅವ್ರಿಗೆ ದುಪ್ಪಟ್ಟು ರೇಟು 5,000 10,000 ಈ ರೀತಿ ಪ್ರತಿ ಲೋಡ್ಗೆ ಅವರು ತಗೊಂಡು ಮಣ್ಣನ್ನ ಫ್ರೀಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತ ಅಲ್ಲಿನ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳಾಗಿರ್ತಕ್ಕಂಥ RIE, VA ಮತ್ತೆ ನೆಕ್ಸ್ಟ್ ಸಂಬಂಧಪಟ್ಟಂತ ಅಧಿಕಾರಿಗಳು ಇವ್ರೆಲ್ಲರೂ ಕಣ್ಮುಚ್ಕೊಂಡು ಕುಳಿತುಕೊಂಡಿದಾರ, ಇಲ್ಲ ಇವ್ರಿಗೆಲ್ಲ ಮಾಮೂಲುಗಳೇನಾದ್ರೂ ಹೋಗ್ತಿದೀಯಾ ಅನ್ನೋ ಶಂಕೆ ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯವಾಗಿ ಮೂಡ್ತಾ ಇದೆ ಸುರೇಖಾ. ಅಂದ್ರೆ ಈ ವಿಷಯ ಎಲ್ಲ ಅಧಿಕಾರಿಗಳಿಗೆ ತಿಳಿದಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರ ಆರೋಪ. ಅಂದ್ರೆ ಸಾರ್ವಜನಿಕರ ಆರೋಪ ಅದಾಗಿರುತ್ತೆ. ಆದ್ರೆ ಅವ್ರೇನಂದ್ರೆ ಈ ಯಾರು ನಮ್ಗೆ ದೂರು ಕೊಟ್ಟಿಲ್ಲ, ಅವ್ರಿಗೆ ಅಧಿಕಾರವನ್ನ ಮಾಡೋದಿಕ್ಕೆ ಅವ್ರ ಕೆಲಸ ಮಾಡೋದಿಕ್ಕೆ ಯಾರಾದ್ರೂ ಹೋಗಿ ಒತ್ತಾಯ ಮಾಡ್ಬೇಕಾ? ಹೌದು. ಇಷ್ಟು ಒಂದು ಜ್ಞಾನವಿಲ್ಲದ ಸರ್ಕಾರದ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ. ನಿರ್ಲಕ್ಷ್ಯತನ ಸರ್ವೇ ಸಾಮಾನ್ಯವಾಗಿ ಕಾಣ್ತಾನೆ ಇದೆ. ಅದ್ರಲ್ಲೂ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಈ ರೀತಿ ಅವ್ರ ದಂಡ ಹಾಕಿದ್ರು ಮತ್ತೆ ಪುನಃ ಇದು ಮಣ್ಣು ಮಾಫಿಯಾ ಜಾಸ್ತಿ ಆಗ್ತಾ ಇದೆ. ದಂಡ ಹಾಕಿದ್ರು ನಮ್ಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ಮಣ್ಣು ಮಾಫಿಯಾ ನಡೀತಾ ಇದೆ. ಎಸ್, ಈಗ ಅಧಿಕಾರಿಗಳು ಯಾರು ಮಾಧ್ಯಮ ಪ್ರತಿನಿಧಿಗಳು ಹೋದಾಗ ಒಂದ್ ರೇಟಿಂಗ್ ಅಲ್ಲಿ ಕೊಟ್ಬಿಡಿ, ಇಲ್ಲ ನಮ್ಗೆ ಇದು ಬಂದಿಲ್ಲ. ಅಧಿಕಾರಿಗಳು ಏನು ಶಿಡ್ಲಘಟ್ಟ ತಾಲೂಕಿನಲ್ಲಿ ತುಂಬಾ ಬೇರೆ ರೀತಿಯ ಒಂದು ಭ್ರಷ್ಟಾಚಾರ ತಾಂಡವಾಡ್ತಿದೆ ಅನ್ನೋದೇ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ. ಅಂದ್ರೆ ಇದು ಅಧಿಕಾರಿಗಳಿಗೆ ಮುಂಚೆನೆ ಗಮನ ಇರಬೇಕು, ನಾವು ಹೋಗಿ ಅವ್ರಿಗೆ ಲೆಟರ್ ಮೂಲಕ ಕೊಡೋದಲ್ಲ. ಇವನ್ನು ಅವ್ರು ಹೇಳುವುದು ಏನಂದ್ರೆ, ಈಗಾಗ್ಲೇ ನಾವು ಸಾಕಷ್ಟು ವೆಹಿಕಲ್ಗಳನ್ನ ದಂಡ ಹಾಕಿದೀವಿ ಅಂತ ಹೇಳ್ತಾರೆ. ದಂಡ ಹಾಕಬಾರ್ದು, ಇದು ಸೀಸ್ ಮಾಡ್ಬಿಟ್ರೆ ಮತ್ತೊಬ್ಬರಿಗೆ ಒಂದು ತರ್ಕ ಒಂದು ಪಾಠ ಆಗುತ್ತಲ್ವಾ. ಸೀಸ್ ಮಾಡ್ಬಿಟ್ಟು ಅದನ್ನ ಸರ್ಕಾರದ ವಶಕ್ಕೆ ಪಡ್ಕೊಂಡಾಗ ಅವಾಗ ಅವ್ರಿಗೆ ಒಂದು ಎಚ್ಚರಿಕೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಒಂದು ಭಯ ಅನ್ನೋದು ಬರುತ್ತೆ. ಜೊತೆಗೆ ಬಗರುಕುಂ ಸಾಗುವಳಿಯಲ್ಲಿ ಅರ್ಜಿ ಹಾಕೊಂಡಿರ್ತಕ್ಕಂತ ಪಾಪ ರೈತರು ಏನಾಗ್ಬೇಕು, ಈಗ ಒಬ್ಬ ರೈತ ದೇಶಕ್ಕೆ ಅನ್ನ ನೀಡುವಂತ ರೈತನಿಗೆ ಭೂಮಿ ಕೊಟ್ಟಾಗ ದೇಶಕ್ಕೆಲ್ಲ ಅನ್ನ ಆಗ್ತಾನೆ. ಆದ್ರೆ ಇಂಥ ಮಣ್ಣುಗಳಿಗೆ ಸಪೋರ್ಟ್ ಮಾಡೋದಾ ಮಾಡ್ದಿರ ಇರೋದಾ, ಅದು ಅಧಿಕಾರಿಗಳ ಒಂದು ಈ ನಿರ್ಲಕ್ಷ್ಯತನ ಗಮನ ವಹಿಸಿ ಈ ಕಡೆ ನೋಡ್ಬೇಕು ಅಂತ ಗಮನ ಹರಿಸ್ತಾ ಇದಾರಂದ್ರೆ, ಯಾರಾದ್ರೂ ಮಾಧ್ಯಮಗಳು ಹೋದಾಗ ನಾವ್ ಇಷ್ಟು ದಂಡ ಹಾಕಿದೀವಿ ಅಂತ ಜಸ್ಟ್ ತೋರ್ಸ್ಕೊಳಕ್ ಮಾತ್ರ ಹಾಕಿದಾರ ಇಲ್ವೋ ಗೊತ್ತಿಲ್ಲ ಅದು. ಬಟ್ ಸಾರ್ವಜನಿಕ ಮತ್ತು ರೈತ ಸಂಘಗಳಂತೂ ತೀವ್ರ ಕೆರಳು ಕೆಂಡ ಆಗ್ತಿದೆ ಅಂತಾನೆ ಹೇಳ್ಬೋದು ಸುರೇಖಾ. ಧನ್ಯವಾದ ನಾರಾಯಣ ಸ್ವಾಮಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ. ನೋಟಿಸ್ ಕೂಡ ಯಾವ್ಯಾವ ನಾನೇ ಸ್ಪಾಟ್ಗೆ ಹೋದಾಗ ನಮಗೆ ಈ ಥರ ಮಣ್ಣು ಮಾಫಿಯಾ ಮಾಡ್ತಿರೋದು ಗಮನಕ್ಕೆ ಬಂದಿದೆ, ಅವ್ರಿಗೆ ಫೈನ್ ಹಾಕ್ಬಿಟ್ಟು ಅಕಾರ್ಡಿಂಗ್ ಟು ಮೈನ್ಸ್ ಆ್ಯಕ್ಟ್ ಎಷ್ಟಿದೆ ಅಂತ ಫೈನ್ ಮಾಡಿದ್ದೀವಿ. ಮತ್ತು ಮಿಕ್ಕಿದ್ದು ಯಾವ್ದಿದೆ ಅಂತ ನೀವು ಸ್ವಲ್ಪ ಹಲವಾರು ನಮ್ಮ ಗಮನಕ್ಕೆ ತಂದಿದ್ದೀರಾ. ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ನಮ್ಮ RIVSಗೆ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಯಾರೇ ಆಗಲಿ ಇಲ್ಲೀಗಲಾಗಿ ಮಾಡ್ತಿದ್ರೆ ಪ್ರೊಸೀಜರ್ ಪ್ರಕಾರ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಲೈಸೆನ್ಸ್ ತೊಗೊಂಡು ಪರ್ಮಿಟ್ ಮಾಡೋರಿಗೆ ವಿ ಆಲ್ವೇಸ್ ಸಪೋರ್ಟ್. ಬಟ್ ಇಲ್ಲೀಗಲಾಗಿ ವಿತೌಟ್ ಪರ್ಮಿಟ್ ಯಾರಾದರೂ ಏನಾದರೂ ಮಾಡ್ತಿದ್ರೆ ವಿಲ್ ಸ್ಟಾಪ್ ಇಟ್ ಆ್ಯಂಡ್ ವಿಲ್ ಲುಕ್ ಇಂಟು ಇಟ್ ಆ್ಯಂಡ್ ವಿಲ್ ಟೇಕ್ ಆ್ಯಕ್ಷನ್. ನಾವು ಕೇಳಿದಾಗ ಯಾವುದೇ ಥರ ಪರ್ಮಿಷನ್ ಇಲ್ಲ, ನಾವು ಹಾಗೆ ಹೊಡಿತಿದ್ದೀವಿ ಅಂತೇಳಿ ಇಲ್ಲ, ಆ ಥರ ಬಂದಿರೋರ ಮೇಲೆ ಏನಿದೆ ಕ್ರಮ ತಗೊಂತೀರಿ. ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸೊ ಫಾರ್ ದಟ್ ವಾಟ್ ಇಸ್ ರಿಕ್ವೈರ್ಡ್ ವಿಲ್ ಡೂ ದ ನೀಡ್ಫುಲ್. ಬಟ್ ಎಲ್ಲಿವರೆಗೂ ಮೇಡಮ್ ಎಷ್ಟು ಕೇಸಸ್ ಆಗಿದೆ? ನಾವು ಅರೌಂಡ್ ಒಂದು 10 ಕೇಸಸ್ ಏನೋ ಬುಕ್ ಮಾಡಿದ್ದೀವಿ. ಅದರಲ್ಲಿ ಒಂದು 5 ಕೇಸಸ್ ಇಲ್ಲಿವರೆಗೂ ಬಂದು ಫೈನ್
ಫೈನ್ ಹಾಕ್ಸಿದೀವಿ. ಸೊ ಡ್ರೈವರ್ಸ್ನೇ ಸೀಸ್ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟು ಆಮೇಲೆ ಪೊಲೀಸ್ಗೂ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ವಾಟ್ ಇಸ್ ದ ಲೀಗಲ್ ಪ್ರೊಸೀಜರ್ ಫಾರ್ ದಟ್? ವಿ ಹ್ಯಾವ್ ಡನ್ ದಟ್. ಮೇಡಮ್ ಇನ್ನೊಂದು ಮಾಹಿತಿ ಇದೆ, ಬಟ್ ಈವ್ನಿಂಗ್ ವರ್ಗು ಏನು 6 ಇಂದ 10 ವರೆಗೂ ಏನೋ ಮಾಹಿತಿ, ನೈಟ್ ಅಲ್ಲಿ ಏನೋ ಗಾಡಿ ಓಡಿಸ್ತಾರೆ ಅಂತೇಳಿ ಮಾಹಿತಿ ಇದೆ. ಓಕೆ, ಇಲ್ಲ ಅದ್ರ ಬಗ್ಗೆ ನಮ್ಮ VAsಗೂ ಹೇಳ್ಬಿಟ್ಟು ನೀವು ನಮ್ಮ ಗಮನಕ್ಕೆ ಇವಾಗ ತಂದಾಗಿಂದ ಅವ್ರನ್ನೇ ಸ್ಪಾಟ್ ವಿಸಿಟ್ ಇಟ್ಬಿಟ್ಟು ಈ ಥರ ಯಾವ್ದಿದೆ ವಿ ಲುಕ್ ಇನ್ ಟು ದಿಸ್ ಇಸ್ ಸ್ಟಾಪ್. ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇ ಆಗಲಿ ನಮ್ಮ ತಾಲೂಕಲ್ಲಿ ಆಗೋದಕ್ಕೆ ನಾವು ಬಿಡಲ್ಲ, ಮತ್ತೆ ಯಾವ್ದಿದೆ ಅದಕ್ಕೆ ಕಡಿಮೆ ಹಾಕ್ತೀವಿ. ಅಂದ್ರೆ ಅಧಿಕಾರಿಗಳು ಇದ್ರು ಕೂಡ ಅಧಿಕಾರಿ ಇಲ್ಲದೆ ಜನ ಕೂಡರ ತರ ಈಗ ವರ್ತನೆ ಮಾಡ್ತಾ ಇದ್ದಾರೆ. ಬಟ್ ಈಗ ಪ್ರತಿಯೊಂದು ಕಡೆ ಆಯಾ ಪೊಲೀಸ್ ಇಲಾಖೆಗಳಾದ್ರೂ ನೋಡ್ರಿ, ಈಗ ತಾಲೂಕಲ್ಲಿ ಹಿಡಿದು ದಂಡಗಳಾಕೋದಂಥದ್ದು ಅಥವಾ ಸಾರ್ವಜನಿಕರು ಹಿಡಿದು ಅವರಿಗೆ ಏನು ಅರಿವು ಮೂಡಿಸಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಹಂಗಾಗಿ ಒಬ್ಬ ದಂಡಾಧಿಕಾರಿಗಳು ಹಾಗೆ ಕೂಡ ನಾನು ಫಸ್ಟೇ ಮೊನ್ನೆ ಹೇಳಿದ್ದೆ, ಇವರು ಈ ಹುದ್ದೆಗೆ ನಾಲಾಯಕ್ಕು. ಯಾರು ನಮ್ಮ ತಹಸೀಲ್ದಾರ್ ಇದಾರಲ್ಲ ಆ ಹುದ್ದೆಗೆ ಅವರು ನಾಲಾಯಕ್ಕು. ಒಂದು ಮಾನವ ಹಕ್ಕುಗಳು ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ಇಲ್ಲಿ ಯಾವ ರೀತಿನಾಗ ದಂಡಾಧಿಕಾರಿಗಳ ಕೆಲಸ ಮಾಡ್ತಾರಂತ ಇವತ್ತು ಯೋಚನೆ. ಇಷ್ಟೇ ಅಲ್ಲ, ಇವ್ರ ಬಗ್ಗೆ ಇನ್ನೂ ಸಾಕಷ್ಟು ಏನು ಒಂದೊಂದೇ ಹಳೆಯಾಗಿ ಈಚೆ ಬರ್ತಾ ಇದಾವೆ, ಎಲ್ಲ ನೋಡ್ತಾನೆ ಇದೆ. ಅದು ಸಾರ್ವಜನಿಕರು ಯಾರಾದ್ರೂ ನ್ಯಾಯ ಕೇಳಕ್ ಹೋದ್ರೆ ಅವ್ರ ಮೇಲೆ FIR ಬುಕ್ ಮಾಡೋದು, ಅವ್ರ ಮೇಲೆ ಧಮಕಿ ಹಾಕಂತ ಕೆಲಸಗಳು ಸಹ ಇವ್ರು ಮಾಡ್ತಾ ಇದಾರೆ ಅನ್ನೋದು ಗಮನಕ್ಕೆ ಬಂದಿದೆ. ಆಮೇಲೆ ಇತ್ತೀಚೆಗೆ ಅಷ್ಟೇ ಈಗ ನಡೀತಾ ಇರ್ತಕ್ಕಂಥ ಏನು ಮಣ್ಣು ಮಾಫಿಯಾ, ರಾತ್ರಿ ಮಣ್ಣು ಮಾಫಿಯಾಗಳು ನಡೀತಾ ಇದಾವೆ. ಕನಿಷ್ಠ ಪಕ್ಷ ಅದ್ರ ವಿರುದ್ಧವಾಗಿ ಯಾಕೆ ಇವತ್ತಿನಿಂದಾಗ ಅವರೇ ಒಂದು ದಂಡಾಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ದಂಡಾಧಿಕಾರಿಗಳಿದ್ರು ಕೂಡ ಯಾಕೆ ಅವ್ರು ಇಲ್ಲಿ ಯಾಕೆ ಸುಮ್ಮನೆ ಸೈಲೆಂಟ್ ಆಗಿ ಕೂತಿರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ತಹಸೀಲ್ದಾರ್ ಹೇಳ್ತಾ ಇದಾರೆ ಏನ್ ಮಾಡಿದಾರಂತ ಒಂದು ಮೀಡಿಯಾ ಮುಂದೆ ಬಂದು ಉತ್ತರ ಕೊಡಬಹುದಲ್ವಾ? ಈಗ ಮಣ್ಣು ಮಾಫಿಯಾ ನಡೀತಾ ಇದೆ, ಕನಿಷ್ಠ ಪಕ್ಷ ಮಾಧ್ಯಮದವ್ರನ್ನ ಕರೆಸಿ ನೋಡಿ ಇಂಥವ್ರು ಹಿಡಿದು ನಾವು ಇದ್ರ ಕೇಸ್ ಬುಕ್ ಮಾಡಿದೀವಿ ಅನ್ನೋ ರೀತಿನಾಗ ಅದ್ರ ತಿಳಿಸಬಹುದಲ್ವಾ? ಯಾಕೆ ತಿಳಿಸ್ತಾ ಇಲ್ಲ ಇವರು ಬಹಿರಂಗವಾಗಿ? ಈ ಮಣ್ಣು ತುಂಬ್ಕೊಂಡು ಟಿಪ್ಪರ್ಗಳು ಹಿಂಗೆ ಹೋಗೋದಾ? ಯಾವ ಕಡೆ ಹೋಗ್ತವೆ? ಎಲ್ಲಿ ಮಣ್ಣು ತುಂಬೋದಲ್ಲಿ? ಓಕೆ, ಯಾವ JCB? ಬೋದ್ಗೂರು ಅವ್ರದಾ? ನಿಮ್ಮ ಹೆಸ್ರೇನು? ಡ್ರೈವರಾ ನೀವು? ಎಷ್ಟು ದಿನದಿಂದ ಎತ್ತಾ ಇದ್ದೀರಿ? ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಬೋದ್ಗೂರು ಇಲ್ಲಿಂದ? ಅಲ್ಲ, ಈಗ ಇದೇನು ಸರ್ವೆ ನಂಬರಾ ಗೋಮಾಳನ ಸರ್ಕಾರದ್ದು? ಸರ್ ಗೊತ್ತಿಲ್ಲ ಸರ್ ನನಗೆ. ಪರ್ಮಿಷನ್ ಐತೆ ಅಂತ ನಾನು ಇವತ್ತೇ ಸರ್ ಬಂದಿದ್ದು. ನಾನು ಇಲ್ಲಿಗೆ ಇದ್ರೆ ಹಾಕ್ಸ್ಕೊಡ್ಬಿಡಿ, ಪರ್ಮಿಷನ್ ಹೇಳ್ತೀನಿ. ಪರ್ಮಿಷನ್ ಇದ್ರೆ ಹಾಕ್ಸ್ಕೊಳ್ಳಿ ಸರ್. ಅಲ್ಲ ಸಾಹೇಬ್ರ, ನಾವು ಬಂದಿದ್ದೀವಿ ಅಂತ ಏನಕ್ಕೆ ಸ್ಟಾಪ್ ಮಾಡಿದ್ದು ನೀವು ಅಂತ? ಫೋಟೋ ತೆಗಿತಾ ಇದ್ರಲ್ಲ ಅದಕ್ಕೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ನಾವು ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿ. ಈ ಮಣ್ಣು ತುಂಬ್ಕೊಂಡು ಟಿಪ್ಪರ್ಗಳು ಹಿಂಗೆ ಹೋಗೋದಾ? ಯಾವ ಕಡೆ ಹೋಗ್ತವೆ? ಎಲ್ಲಿ ಮಣ್ಣು ತುಂಬೋದಲ್ಲಿ? ಓಕೆ, ಯಾವ JCB? ಬೋದ್ಗೂರು ಅವ್ರದಾ? ನಿಮ್ಮ ಹೆಸ್ರೇನು? ಡ್ರೈವರಾ ನೀವು? ಎಷ್ಟು ದಿನದಿಂದ ಎತ್ತಾ ಇದ್ದೀರಿ? ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಬೋದ್ಗೂರು ಇಲ್ಲಿಂದ? ಅಲ್ಲ, ಈಗ ಇದೇನು ಸರ್ವೆ ನಂಬರಾ ಗೋಮಾಳನ ಸರ್ಕಾರದ್ದು? ಸರ್ ಗೊತ್ತಿಲ್ಲ ಸರ್ ನನಗೆ. ಪರ್ಮಿಷನ್ ಐತೆ ಅಂತ ನಾನು ಇವತ್ತೇ ಸರ್ ಬಂದಿದ್ದು. ನಾನು ಇಲ್ಲಿಗೆ ಇದ್ರೆ ಹಾಕ್ಸ್ಕೊಡ್ಬಿಡಿ, ಪರ್ಮಿಷನ್ ಹೇಳ್ತೀನಿ. ಪರ್ಮಿಷನ್ ಇದ್ರೆ ಹಾಕ್ಸ್ಕೊಳ್ಳಿ ಸರ್. ಅಲ್ಲ ಸಾಹೇಬ್ರ, ನಾವು ಬಂದಿದ್ದೀವಿ ಅಂತ ಏನಕ್ಕೆ ಸ್ಟಾಪ್ ಮಾಡಿದ್ದು ನೀವು ಅಂತ? ಫೋಟೋ ತೆಗಿತಾ ಇದ್ರಲ್ಲ ಅದಕ್ಕೆ. ಈಗ ಈ ಮಣ್ಣು ತುಂಬ್ಕೊಂಡು ಟಿಪ್ಪರ್ಗಳು ಹಿಂಗೆ ಹೋಗೋದಾ? ಹೆಚ್ಚಿನ ಮಾಹಿತಿ ನೀಡಲು ಬೈರೇಗೌಡ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರಾದ ಬೈರೇಗೌಡ ಅವರು ಲೈನಲ್ಲಿದ್ದಾರೆ. ಬೈರೇಗೌಡ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಶಿಡ್ಲಘಟ್ಟದಲ್ಲಿ ಮಣ್ಣು ಮಾಫಿಯಾ ಅಂತ ವರದಿಯಾಗಿದೆ, ಏನಿದು ಆರೋಪ ಸರ್? ಮೇಡಮ್ ರೇ, ಅದು ಏನಾಗ್ಬಿಟ್ಟೈತೆ ಅಂತಂದ್ರೆ, ಈಗ ಏನು ಈ ಗೋಮಾಳ ಅಥವಾ ಸರ್ಕಾರಿ ಜಾಗಗಳನ್ನದು ಏನಿದಾವೋ ಆ ಸರ್ಕಾರಿ ಜಾಗಗಳಲ್ಲಿ ರಾತ್ರೋರಾತ್ರಿ JCBಗಳು ಮತ್ತೆ ಈ ಟಿಪ್ಪರ್ ಲಾರಿಗಳಿದಾವಲ್ವಾ, ಈ ಲಾರಿಗಳ ಮುಖಾಂತರದಿಂದ ಯಾವುದೇ ಪರವಾನೆ ತೆಗಿದರೇನೆ ರಾತ್ರೋರಾತ್ರಿ ಕೆಲವು ಏನು ಈ ಲೇಔಟ್ಗಳಿಗೆ ಮಣ್ಣು ಹೋಗ್ತಾ ಇದೆ ಅಂತ ಆರೋಪ ಆಗಿದೆ. ರಾತ್ರೋರಾತ್ರಿ ಮಣ್ಣು ಮಾಫಿಯಾ
ಮಣ್ಣು ಸಾಗಿಸ್ತಾ ಇದ್ದಾರೆ ರೈತರು ಭೂಮಿಯಲ್ಲಿ. ಹೌದು, ನಡೀತಾ ಇದೆ ಅಂತ ಹೇಳ್ತಾ ಇದಾರೆ. ಹಾ ಹಾ ಬಟ್ ಅಷ್ಟು ಕೆಲವು ಏನು ಈಗ ತಾಲೂಕು ಅಧಿಕಾರಿಗಳ ಆಡಳಿತ ಗಮನ ಕೊಟ್ಟರು ಸಹ ಅವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲ ನಾವ್ ಈಗಾಗ್ಲೇ ಹಿಡಿದು ಕೇಸ್ಗಳನ್ನ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಇಂಥವ್ರ ಕೇಸ್ಗಳು ಹಾಕೊಂಡು ಕೂತ್ಕೊಂಡಿದ್ರೆ ಹಾಗಲ್ಲ, ಕಠಿಣ ಕ್ರಮ ತಗೊಬೇಕು ಅಂತವ್ರ ಮೇಲೆ. ಹೌದು ಹೌದು. ಅದಕ್ಕಿಂತ ಮುಖ್ಯವಾಗಿ ಈಗ ಏನು ಗೋಮಾಳ ಸರ್ಕಾರಿ ಜಾಗಗಳೇನಿದಾವ ನಮ್ಮ ರೈತರಿಗೆ ಏನಾದ್ರು ಉಪಯೋಗಿಸ್ಕೊಂತ ಇದಿದ್ರೆ ಅದು ಬೇರೆ ಪ್ರಶ್ನೆ ಆಗ್ತಾ ಇತ್ತು. ರೈತರು ತೋಟಕ್ಕೆ ಏನಾದ್ರು ನಾವು ಉಳುಮೆ ಮಾಡೋದಕ್ ನಮ್ಗೆ ಬೇಕು ಒಂದು ಹದ ಆಗಿರಂತ ಮಣ್ಣು ಅಂತಂದ್ರೆ ಅದೇನು ತೊಂದ್ರೆನಿಲ್ಲ. ಇವತ್ತು ಏನಾಗ್ಬಿಟ್ಟೈತಿ ಅಂತಂದ್ರೆ ಇಲ್ಲಿ ಈಗ ಸಾರ್ವಜನಿಕ ರೈತರು ಏನಾದ್ರು ಮಣ್ಣು ಬೇಕು ಅಥವಾ ಇನ್ನೇನ ಬೇಕು ಅಂತ ಕೇಳಿ ಹೊಡ್ಕೊಂಡು ಹೋಗ್ತಾ ಇದ್ರೆ ಅಂತವ್ರನ್ನ ಅಮಾಯಕರನ್ನ ಹಿಡಿದು ಕೇಸ್ಗಳಾಗ್ತಾ ಇದಾರೆ. ಆದ್ರೆ ಈ ಮಾಫಿಯಾಕೋರವ್ರಿಗೆ ಏನು ಕೇಸ್ ಏನು ಇಲ್ಲ, ಅವ್ರಿಗೆ ಏನು ಇಲ್ಲ ಇಂಥವ್ರಿಗೆ. ಈಗ ಹೇಳಿದ್ರೆ ಸುಮ್ನೆ ಉಡಾಫೆ ಉತ್ತರಗಳು ಕೊಡ್ತಾ ಇದಾರೆ. ಈಗ ನಾವು ಕೇಸ್ಗಳಾಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಈಗ ಇಷ್ಟು ಮಾಧ್ಯಮದವ್ರೆಲ್ಲ ಇದಾರೆ, ಕನಿಷ್ಠ ಪಕ್ಷ ಈ ಮಾಧ್ಯಮದವ್ರ ಗಮನ ಕೊಡಬಹುದಲ್ವಾ, ಅದ್ ಬಹಿರಂಗ ಪಡಿಸಬಹುದಲ್ವಾ? ನಾವು ಇಷ್ಟು ಗಾಡಿಗಳಿಗೆ ನಾವು ಫೈನ್ ಹಾಕಿದೀವಿ, ಇಂತಿಂತವ್ರ ಮ್ಯಾಗೆಲ್ಲ ಕೇಸ್ ಹಾಕಿದೀವಿ ಅಂತ ಬಹಿರಂಗ ಪಡಿಸಬಹುದಲ್ವಾ? ಹೌದು ಹೌದು. ಯಾಕೆ ಪಡಿಸ್ತಾ ಇಲ್ಲ ಇವ್ರು? ಅದವ್ರ ನಿರ್ಲಕ್ಷ್ಯತನ ಅದು. ಹಂಗ ಹಾಗೆ ಈಗ ಇದು ಅದೇ ನಾವ್ ಹೇಳ್ತಾ ಇರೋದಂದ್ರೆ, ಇದು ನಮ್ಮ ಪ್ರಕಾರವಾಗಿ ಇವ್ರಿಗೆ ಇಂಡೈರೆಕ್ಟಿಂಗ್ ಏನೋ ಸಮಥಿಂಗ್ ಹೋಗ್ತಾ ಇದೆ ಅನ್ನೋದು ಒಂದು ಇದಾಗ್ತಾ ಇದೆ. ಹೌದು ಹೌದು ಹೌದು. ಮಣ್ಣು ಮಾಫಿಯಾಗಿ ಇವ್ರಿಗೇನು ಮಂತ್ಲಿ ಏನಾದ್ರು ಹೋಗ್ತಾ ಇದೆಯೇನೋ ಅಂತ ಇಲ್ಲಿ ಅನುಮಾನಗಳು ಕಾಡ್ತಾ ಇದಾವೆ. ಈಗ ನೀವು ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಿದ್ದೀರಾ? ಇಲ್ಲ, ನಾವು ಆಕ್ಚುಲಿ ಈಗ ಮಾಧ್ಯಮದವ್ರ ಮುಖಾಂತರವಾಗಿಂದನೇ ಸುಮಾರು ಹೋಗಿದಾವ ಅವ್ರ ಮಾಹಿತಿಗಳು. ಅದಕ್ಕಿಂತ ಮುಖ್ಯವಾಗಿ ಬಹುಮುಖ್ಯವಾಗಿ ನಾವು ತಿಳಿಸೋದಕ್ಕಿಂತ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಏನ್ ಇಲ್ಲಿ ತಾಲೂಕಲ್ಲಿ ಏನು ವ್ಯವಸ್ಥಿತವಾಗಿ ಏನ್ ನಡೀತಾ ಇದೆ ಅಥವಾ ಇಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ತಿಳ್ಕೊಂಡಂತ ಜವಾಬ್ದಾರಿ ಹೊಣೆಗಾರಿಕೆ ಅವ್ರಿಗಿದ್ದೇ ಇರುತ್ತೆ. ಅದು ಪಬ್ಲಿಕ್ ಪ್ಲೇಸ್. ಅದು ಅಧಿಕಾರಿಗಳಿಗೆ ಈ ಗಮನ ಇರಬೇಕು. ಅಧಿಕಾರಿಗಳು ತಾವು ಬರೀ ಅಧಿಕಾರಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ ತರ ಚಟುವಟಿಕೆಗಳು ನಡೆಯುವಂತದ್ರ ಮೇಲೆಲ್ಲ ನಿಗಾ ವಹಿಸಿರ್ಬೇಕು. ಅರ್ಥ ಆಗ್ತದೆ. ಈಗ ಪಬ್ಲಿಕ್ ಅಲ್ಲಿ ಅವ್ರೇನು ಫ್ಲೈಟ್ ಅಲ್ಲಿ ಮೇಲಿಂದ ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ಫ್ಲೈಟ್ ಅಲ್ಲಿ ಮಣ್ಣು ಎತ್ಕೊಂಡು ಹೋಗ್ತಲ್ಲ ಮೇಡಮ್, ರಾತ್ರಿ ಬಂತು ಹೆಲಿಕಾಪ್ಟರ್ ಎತ್ಕೊಂಡ್ ಮೇಲೆ ಹೋಗ್ಬಿಟ್ರಪ್ಪ ಅನ್ನೋದಕ್ಕೆ. ಎಲ್ಲೇ ಹೋದ್ರು ರಸ್ತೆ ಮೇಲೆನೆ ಬರ್ಬೇಕು, ರೈಲ್ವೆ ಹೋದ್ರು ರಸ್ತೆ ಮೇಲೆನೆ ಬರ್ಬೇಕು ಅವರು. ಕನಿಷ್ಠ ಪಕ್ಷ ಈಗ ಅವ್ರು ಗೊತ್ತಿಲ್ದ್ರೆ ಈ ಮಾಫಿಯಾ ನಡೀತಾ ಇದೆಯಾ? ಇಲ್ಲಿ ಪಾಯಿಂಟ್ ಹೇಳ್ಬೇಕಾದ್ರೆ ಅವ್ರು ಗೊತ್ತಿಲ್ದ್ರೆ ಇಲ್ಲಿ ಮಾಫಿಯಾ ನಡೀತಾ ಇದೆಯಾ? ಏನೂ ಇಲ್ವಲ್ಲ. ಗೊತ್ತಿದ್ದು ಕೂಡ ನಾವು ಆಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ, ನಾವ್ ಕೇಸ್ಗಳಾಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಈಗ ಎಷ್ಟು ದಿವಸ ಎಷ್ಟು ಜನರ ಮೇಲೆ ಅವ್ರು ಕೇಸ್ ಹಾಕಿದ್ದಾರೆ ಆ ತರ ಮಾಡ್ತಾರ ಮೇಲೆ ಅನ್ನೋದು ಪ್ರಶ್ನೆ ಆಗಿದೆ. ಧನ್ಯವಾದ ಬೈರೇಗೌಡ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಮೇಡಮ್. ಖಂಡಿಸ್ತೇವೆ. ಯಾಕೆ ಖಂಡಿಸ್ತೇವೆ ಅಂದ್ರೆ, ಇವತ್ತು ನಮ್ಮ ರೈತರು ಜಮೀನು ನೋಡ್ಕೊಂಡ್ರೆ ಇವ್ರಿಗೆ ಹೊಟ್ಟೆ ನೋವು ಬಂದ್ಬಿಡ್ತದೆ. ಇಮಿಡಿಯೇಟ್ಲು ಅಧಿಕಾರಿಗಳು ಬಂದು ಅವ್ರಿಗೆ ನೋಟಿಸ್ ಕೊಡ್ತಾರೆ, ಕೇಸುಗಳನ್ನು ಹಾಕಿರ್ತಕ್ಕಂಥ ಉದಾಹರಣೆಗಳು ಇದಾವೆ. ಆದರೆ ಇವತ್ತು ರಾತ್ರೋರಾತ್ರಿ ಖಾಸಗಿ ರಿಯಲ್ ಎಸ್ಟೇಟ್ಗಳು ಮತ್ತು ಏನು ರಿಯಲ್ ಎಸ್ಟೇಟ್ಗಳಿಗೆ ಸರ್ಕಾರದ ಜಮೀನುಗಳಲ್ಲಿ ಹೊಡ್ಕೊಳ್ತಾರಲ್ಲ, ಯಾಕೆ ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳೋದಕ್ಕೆ ಕುರುಡರಾಗಿದ್ದಾರೆ. ಇದರಲ್ಲಿ ಅವರು ಕೂಡ ಶಾಮೀಲ್ ಆಗಿರಬಹುದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಏನು ಇವತ್ತು ಶಿಡ್ಲಘಟ್ಟ ಘಟಕ ಇವತ್ತು ಅದನ್ನು ಖಂಡಿಸ್ತೀವಿ. ಈ ಕೂಡಲೇ ಕ್ರಮ ವಹಿಸಬೇಕು. ಆ ಮಣ್ಣು ಮಾರಾಟದ ಮೇಲೆ ಇವತ್ತು ಜಿಲ್ಲಾಡಳಿತ ತೀವ್ರ ನಿಗಾಘಟ್ಟಕ್ಕೆ ಇಡಬೇಕು. ಮೊನ್ನೆ DC ಸಾಹೇಬರು ಖುದ್ದಾಗಿ ಬಂದು ಏನು ಎಲ್ಲೆಲ್ಲಿ ಮಣ್ಣು ಖಾಲಿ ಆಗಿದೆ ಅದನ್ನ ಯಾರು ಎತ್ತಿದ್ರು ಅದನ್ನ ಅವ್ರ ಮೇಲೆ FIR ಹಾಕಿ ರೌಡಿ ಶೀಟ್ ಓಪನ್ ಮಾಡ್ಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ. ಅದಕ್ಕೆ ಆ ಮಣ್ಣುಗಳರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ, ಇವತ್ತು ಸರ್ಕಾರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಅವರು ಏನು ಕಲ್ದಿರಿರ್ತಾರೆ. ಅದೇ ಇವತ್ತು ನಮ್ಮ ತಾಲೂಕಿನಲ್ಲಿ 8 ವರ್ಷದಿಂದ ಯಾವುದೇ ಒಬ್ಬ ರೈತನಿಗೂ ಕೂಡ ಭೂಮಿ ಮಂಜೂರಾಗಿಲ್ಲ. ಈ ವಿಚಾರದ ಬಗ್ಗೆ ನಾವು ಕಂದಾಯ ಸಚಿವರಲ್ಲಿ ಕೇಳಿದ್ದೀವಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕೇಳಿದ್ದೀವಿ. ಈ ಕೂಡಲೇ ಬಗವರುಕುಂ ಸಾಗುವಳಿ ಸಮಿತಿಯನ್ನು ರಚನೆ ಮಾಡಿ ಅರ್ಹರಿಗೆ ಭೂಮಿ ಹಂಚಿಕೆ ಮಾಡಿ ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದರೂ ಕೂಡ ಈ ಪಕ್ಕದ ಎಲ್ಲ ತಾಲೂಕುಗಳಲ್ಲಿ ಬಗವರುಕುಂ ಸಾಗುವಳಿ ಸಮಿತಿ ರಚನೆ ಆಗಿದೆ. ನಮ್ಮ ತಾಲೂಕಲ್ಲಿ ಇನ್ನೂ ರಚನೆ ಆಗಿಲ್ಲ. ಏನು ಇವತ್ತು ರಚನೆ ಮಾಡಿ ಅರ್ಹರಿಗೆ ಭೂಮಿ ಕೊಡಬೇಕೆಂಬುದೇ ನಮ್ಮ ಹೋರಾಟ ಸರ್. ಖಂಡಿಸ್ತೇವೆ. ಯಾಕೆ ಖಂಡಿಸ್ತೇವೆ ಅಂದ್ರೆ, ಇವತ್ತು ನಮ್ಮ ರೈತರು ಜಮೀನು ನೋಡ್ಕೊಂಡ್ರೆ ಇವ್ರಿಗೆ ಹೊಟ್ಟೆ ನೋವು ಬಂದ್ಬಿಡ್ತದೆ. ಇಮಿಡಿಯೇಟ್ಲು ಅಧಿಕಾರಿಗಳು ಬಂದು ಅವ್ರಿಗೆ ನೋಟಿಸ್ ಕೊಡ್ತಾರೆ, ಕೇಸುಗಳನ್ನು ಹಾಕಿರ್ತಕ್ಕಂಥ ಉದಾಹರಣೆಗಳು ಇದಾವೆ. ಆದರೆ ಇವತ್ತು ರಾತ್ರೋರಾತ್ರಿ ಖಾಸಗಿ ರಿಯಲ್ ಎಸ್ಟೇಟ್ಗಳು ಮತ್ತು ಏನು ರಿಯಲ್ ಎಸ್ಟೇಟ್ಗಳಿಗೆ
ಸರ್ಕಾರದ ಜಮೀನುಗಳಲ್ಲಿ ಹೊಡ್ಕೊಂತಾರಲ್ಲ, ಯಾಕೆ ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳದೆ ಕುರುಡರಾಗಿದ್ದಾರೆ, ಇದರಲ್ಲಿ ಅವರು ಕೂಡ ಶಾಮೀಲ್ ಆಗಿರಬಹುದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಏನು ಇವತ್ತು ಶಿಡ್ಲಘಟ್ಟ ಘಟಕ ಇವತ್ತು ಅದನ್ನು ಖಂಡಿಸ್ತೀವಿ. ಈ ಕೂಡಲೇ ಕ್ರಮ ವಹಿಸಬೇಕು. ಆ ಮಣ್ಣು ಮಾರಾಟದ ಮೇಲೆ ಇವತ್ತು ಜಿಲ್ಲಾಡಳಿತ ತೀವ್ರ ನಿಗಾಘಟ್ಟಕ್ಕೆ ಇಡಬೇಕು. ಮನೆ ನಡುಪಿನಾಯಕನಹಳ್ಳಿ, ಜಂಗಮಕೋಟೆ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನುಗಳಲ್ಲಿ ಇದರ ಮಣ್ಣನ್ನು ಅನಧಿಕೃತವಾಗಿ ಟಿಪ್ಪರ್ಗಳ ಮೂಲಕ ಖಾಸಗಿ ಲೇಔಟ್ಗಳ ಒಂದು ಜಾಗಕ್ಕೆ ಇದು ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನೀವು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ಹಾಗಾಗಿ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ಒಂದು ಮಣ್ಣನ್ನು ತೆಗಿಲಿಕ್ಕೂ ಕೂಡ ಒಂದು ಕಾನೂನಿನಲ್ಲಿ ಅವಕಾಶಗಳನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ. ಅನಧಿಕೃತವಾಗಿ ಭೂಮಿಯ ಮಣ್ಣನ್ನು ತೆಗಿಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಹಾಗೂ ಅನಧಿಕೃತವಾಗಿ ನಮ್ಮ ಸರ್ಕಾರಿ ಭೂಮಿ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಬರಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿ ತಹಶೀಲ್ದಾರ್ ಶಿಡ್ಲಘಟ್ಟ ಇವರಿಗೆ ಕೂಡಲೇ ಈಗ ತಾವು ತಿಳಿಸಿರ್ತಕ್ಕಂಥ ಏನು ಸರ್ವೆ ನಂಬರ್ಗಳಿದ್ದಾವೆ, ನಡುಪಿನಾಯಕನಹಳ್ಳಿ ಸರ್ವೆ ನಂಬರು, ಅದರಲ್ಲಿ ನೀವು ತೋರಿಸಿದಂತೆ RTCಲಿ 2 ಎಕರೆ ಒಬ್ಬೊಬ್ಬರ ಹೆಸರಿಗೆ ಬರ್ತಕ್ಕಂಥದ್ದು ಕಾಣ್ತಾ ಐತೆ. ಆದರೂ ಸಹ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಮಣ್ಣನ್ನು ಅನಧಿಕೃತವಾಗಿ ತೆಗಿತಕ್ಕಂಥದ್ದು ಅಪರಾಧ. ಸೊ ಹಾಗಾಗಿ ತಹಶೀಲ್ದಾರ್ಗೆ ಸೂಚನೆ ಕೊಡ್ತೀನಿ, ಸ್ಥಳ ಪರಿಶೀಲನೆ ಮಾಡಿಕೊಂಡು ಈ ಥರ ಅನಧಿಕೃತವಾಗಿರ್ತಕ್ಕಂಥವಾಗಿ ಮಣ್ಣನ್ನು ಟಿಪ್ಪರ್ಗಳ ಮೂಲಕ ಸಾಗಿಸ್ತಾ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಕೂಡಲೇ ಕಡಿವಾಣ ಹಾಕಲಿಕ್ಕೆ ಮತ್ತು ದಂಡ ವಿಧಿಸಲಿಕ್ಕೆ ಮತ್ತು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ನಾನು ಸೂಚನೆ ಕೊಡ್ತೀನಿ ಮತ್ತು ನಿರ್ದೇಶನವನ್ನು ಕೊಟ್ಟು ಕ್ರಮ ಮಾಡಿದ ಖಂಡಿತ ಕೂಡಲೇ ಈ ಕ್ಷಣದಿಂದಲೇ ಯಾವ್ಯಾವ ಸ್ಥಳಗಳು ಅಂತ ತಾವು ಈಗ ನಮಗೆ ಕೊಟ್ಟಿದ್ದೀರಿ ಆ ಸ್ಥಳಗಳಲ್ಲಿ ನಮ್ಮ RIಗಳು, ವಿಲೇಜ್ ಅಕೌಂಟೆಂಟ್ಗಳು, ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು. ಆ ಥರದ್ದು ಯಾರು ಮಣ್ಣನ್ನು ತೆಗಿತಕ್ಕಂಥ ಕೆಲಸವನ್ನು ಮುಂದುವರಿಸಿದ್ರೆ ಕೂಡಲೇ ಅವರನ್ನು ಪೊಲೀಸ್ ಇಲಾಖೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಜಿಲ್ಲಾಧಿಕಾರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಂದೆ ಏನು ಕ್ರಮ ಕೈಗೊಳ್ತಾರೆ ಅಂತ ಅನ್ನೋದನ್ನ ನೋಡಬೇಕಾಗಿದೆ. ಭ್ರಷ್ಟರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಈ ಕುರಿತು ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ.